ಸೀರೆ ಇಟ್ಕೊಂಡ್ರ ದಿನ ಹೇಳ್ತೇನೆ ಅಂದ್ರೂ ಕಳಲ್ಲ ಬರೇ ಪ್ಯಾಂಟ ಅಂದು ಎಸ್ಸಿ ಗೊತ್ತಾಗಲ್ಲ ನಾನು ನಿನಗ ತಲೆ ತಕ್ಕಬೇಡ ಅಂದಿನಿ ಸುಮ್ಮನೆ ಹೆಚ್ಕೊಂಡ್ ಬಿಡು ಹೇಳ್ತೀನಿ ನಾನು ನಾ ಮುರಕ್ ಅಂತವಲ್ಲ ನಡೆಯಲ್ಲವ ನಾ ಏನ್ ಮಾಡ್ರಿ ನಿಮ್ ಊರಾಗ ನಡೆಯಲ್ಲ ಅಂತಂದ್ರ ಇವೆಲ್ಲ ನಿಮ್ಮ ಅವ್ವ ಇದೆಲ್ಲ ನಿಮ್ಮ ತೋರ್ ಈಗೆಲ್ಲ ಕೆಲಸ ಮಾಡ್ಬೇಕಾಗುತ್ತ ಏನ್ ಕೆಲಸ ಮಾಡಲಿ ಈ ಸೀರೆ ಚಾ ಮಾಡ್ಕೊಡ್ತಾಳೆ ಈ ಹಾಸಿಗೆ ನಾನೇ ಮರ್ಚಿದವಳೆ ಈ ಸಸ್ಯನ ಮರ್ಚಿದ್ದೆ ಇಲ್ಲಪ್ಪ ಏನು ಕೈ ಕಾಲ ಪ್ಯಾನ್ ಹಾಕವ ಇದ್ರಾಗ ತಂಡಿ ಅನ್ಸುತ್ತಪ್ಪ ಚಾ ಕುಡ್ದಿಯಾ? ಇಲ್ಲವಾ ಇನ್ನ ಕುಡ್ದಿಲ್ಲ ನನ್ನ ಸಸಿ ಇನ್ನ ಮಕ್ಕೊಂಡಾಳ ಹೋಗಿ ಎಬ್ಬಿಸ್ತೀನಿ ಹೌದಾ? ಏನು ಹೊರಗಡೆಗೆ ಹೋಗಿ ಬಂದೆ ಏನು? ಇಲ್ಲ ಸಂಡಸ್ಗೆ ಹೋಗಿ ಬಂದಿದ್ದೆ ಹೌದಾ? ಆಯ್ತಾ ಒಳ್ಳೆ ಹಚ್ಚತ್ತು ನೋಡುವ ನೀ ಕುಡ್ದು ಏನವ ಇನ್ನ ಕುಡಿದ್ರಿ ಸರ್ ಕುಡಿತೀನಿ ಹೌದಾ ಇನ್ನ ಜಾಕನ್ ಮಾಡಿಲ್ಲ ಈ ಸಸಿನ 10 ಆದ್ರೂ ಮಕ್ಕೊಂಡಾಳು ಹೇಳಕತ್ತೀನಿ ಮಗು ಟೈಮ್ ಸಸಿ ಬೇಡ ಅಂತ ಹೇಳಿ ನಾ ಬಿಜಾಪುರ ಸಸಿ ಹುಡುಕ್ತಿದ್ದೆ ನಾ ತಿರುಗಿ ಮಂಗ ಎದ್ದು ಫ್ರೆಶ್ ಆಗಿ ಚಾ ಕುಡಿದು ಡ್ಯೂಟಿಗೆ ಹೋಗ್ಯಾನ ಸಸಿ ಅದೇ ಬಿಡ್ರಿ ಯಾಕ್ರಿ ಅತ್ತಿ ಗೊತ್ತಾಗಲ್ಲ ಏನ್ ತಿರುಗಿ ಮಗ ಎದ್ದು ಡ್ಯೂಟಿಗೆ ಹೋಗ್ಯಾನ ನಾನು ಮಾಡ್ರಿ ಅದಕ್ಕೆ ನಾ ಇನ್ನೊಂದು ಸ್ವಲ್ಪ ಮುಕ್ಕೋತೀನಿ ರೀ ಗೊತ್ತಾಗಲ್ಲ ಏನ್ ತೆಗಿ ಹಾಸಿಗೆ ಮಾಡ್ಚ್ ಯವ್ವ ಆಯ್ಕೆ ಏನತ್ತಿ ಸರಿ ಹೋಗಿ ಕಡಿ ಅತ್ತಿ ಹೋರಿ ಅತ್ತಿ ನಾ ದಿನ ನಮ್ಮ ಮನ್ಯಾಗ ಅಲ್ಲಿ ನಮ್ಮ ಮಮ್ಮಿ ಪಪ್ಪನ ಮೇಲೆ 10 ಗಂಟೆಗೆ ಎದ್ದು ರೂಢಾದ ರೀ ನೀವು ಜಲ್ದಿ ಎಬ್ಸಕ್ಕೆ ಹೋಗ್ಬೇಡ್ರಿ ನನಗೆ ಹೋರಿ ಅಲ್ಲ ಮಗ ಹೇಳ್ರಿ ಇದೆಲ್ಲ ನಿಮ್ಮ ಅವ್ವ ನಿಮ್ಮ ಅಣ್ಣಗ ನಿಮ್ಮ ಅಪ್ಪಗವ್ರು ಹೆಂಗ್ ಮಾಡ್ಬೇಕು ಇಲ್ಲಿ ಊರಿಗೆ ಹೊರಗೆ ಹಂಗ್ ಮಾಡಬೇಡ ಆಯ್ಕೆ ಅತ್ತಿ ನಾವು ಎದ್ರತನ ಬಿಡೋಣ ಚಂದಾಗಿ ತುರ್ಬ ಸುತ್ಕೊಂಡು ಮಕ್ಕೋಬೇಕಲ್ಲ ನಮ್ಗೆ ತುರ್ಬಾಗಿರ್ಬ ಸುತ್ತದ ರೂಢ ಇಲ್ಲತ್ತಿ ಸಸಿ ಈಗ ಜಳಕ ಮಾಡಿ ಬಂದ್ಲೋಡ್ ಅವಿಗೆ ಜಳಕ ಮಾಡಿ ಬರಬೇಕು ಅತ್ತಿಗೆ ಸ್ವಲ್ಪ ಏನು ಚಹಾ ಕೊಡಲ್ಲ ಏನಿಲ್ಲ ಬೇರೆ ಸುಮ್ಮನೆ ಬಿಕ್ರೆ ತಾ ಚಹಾ ಕುಡ್ಕೋತಾ ಇವ ಬರೇ ಸೀರೆ ಇಟ್ಕೊಂಡ್ರ ದಿನ ಹೇಳ್ತೇನೆ ಅಂದ್ರೂ ಕಳಲ್ಲ ಬರೇ ಪ್ಯಾಂಟ ಅಂದು ಅಂಗಿ ಇಷ್ಟೇ ಏನು ಹುಚ್ಚಿದಾಳೆ ಈಕೆ ಅಟ್ ಹೇಳಿದ್ರಾರು ಕೇಳುದಿಲ್ಲ ನಮ್ಮ ಊರಾಗ ಇಂಥವೆಲ್ಲ ನಡೆಯಲ್ಲ ಅಂತ ಹೇಳೀನಿ ಅಂದ್ರೂ ಬರೀ ಹಿಂಗೆ ಮಾಡ್ತಾಳೆ ಸಸಿ ಗೊತ್ತಾಗಲ್ಲ ಏನ್ ನಾನು ನಿನಗ ತಲೆ ತಕ್ಕಬೇಡ ಅಂದಿನಿ ಸುಮ್ಮನೆ ಹೆಚ್ಕೊಂಡ್ ಬಿಡು ಏನಾಯ್ತ್ರಿ ತಲೆ ತಕೊಂಡ್ರ ನಾ ತಕ್ಕೋತೇನೆ ದಿನ ತಲ್ಲಿ ನೀವು ಮುದಿಕಾಗಿರಿ ನಾನು ಮುದಿಕಾಗಿನೇನು ನಾ ತಲೆ ತಕೊಳಕ್ಕೆ ಹಿಂಗೆ ಕೂದಲ ಬಿಡಕ್ ನೋಡ್ರಿ ನನಗೇನು ಹೇಳಕ್ ಹೋಗ್ಬೇಡ್ರಿ ಹೇಳ್ತೀನಿ ಅಷ್ಟೇ ಅಲ್ಲ ಹಾ ಬರೇ ಸುಮ್ಮನೆ ಹೆಚ್ಕೊಂಡ್ ಬಿಡ್ಬೇಕಲ್ಲ ನಾ ಎಣ್ಣೆ ಹಚ್ಕೊಳಲ್ರಿ ನನಗೆ ಎಣ್ಣೆ ಅಂದ್ರೆ ಎಣ್ಣೆ ಹಚ್ಕೊಂಡ್ರೆ ನಂಗೆ ತಲೆ ನೋಸ್ತದ್ರಿ ಎಷ್ಟ್ ನಾಟಕ ಮಾಡ್ತಾವ ನಾಟಕ ಗಿಟಕ್ ಅನ್ನಕ್ ಹೋಗ್ಬೇಡ್ರಿ ನಮ್ಮ ಮುಂದೆ ನಡೆಯಲ್ಲವು ಸುಮ್ಮನೆ ಹೇಳ್ತೀನಿ ನಾನು ನಾ ಮುರಕ್ ಅಂತವಲ್ಲ ನಡೆಯಲ್ಲವ ನಾ ಏನ್ ಮಾಡ್ರಿ ನಿಮ್ಮ ಊರಾಗ ನಡೆಯಲ್ಲ ಅಂತಂದ್ರ ಇವೆಲ್ಲ ನಿಮ್ಮ ಅವ್ವ ಇದೆಲ್ಲ ನಿಮ್ಮ ತೋರ್ ಮನೆಗ್ ಮಾಡ್ಬೇಕು ಯಾ ತವ್ರ ಮನಿ ಇಲ್ರಿ ನಾ ನಮ್ಮ ತವ್ರ ಮನೆಗೆ ಹೆಂಗಿರ್ತೀನಿ ಇಲ್ಲೇ ಹಂಗೆ ಇರಕ್ರಿ
ಚೇಂಜ್ ಆಗಂದ್ರೆ ನನ್ನ ಕಡೆ ಚೇಂಜ್ ಆಗಕ್ಕೆ ಆಗಲ್ಲ ನೋಡ್ರಿ ಹೇಳಿ ನಾ ಅಷ್ಟೇ. ನಮ್ಮ ಮಗ ಬರ್ಲಿ ತಡಿ ನೀನು ಮಾಡಿಸ್ತೀನಿ. ಏನು ಮಾಡಿಸ್ತೀರಿ ಮಾಡ್ಸೋರಿ. ನನ್ನ ಮಗಗೆ ಅಂಜಬೇಕು ಏನೇನು ನಿಮಗೆ ಅಂಜಬೇಕು. ನಾ ಯಾರಿಗೆ ಅಂಜಕಿನೋ ಅಲ್ಲ, ನಂದೇನಂದು ನಾ ಅದೇ ಮಾಡಾಕಿ. ನಮ್ಮ ಅತ್ತೆಗೆ ದೋಸೆ ಹಾಕ್ಕೊಡು. ಬರೀ ಬೈಯೋದೇ ಮಾಡ್ತಾಳ ಯಪ್ಪ. ಈ ಹಳ್ಳಿ ಜನ ಏನೋ ಸಾಕಾಗೈತಪ್ಪ. ಬರೀ ಬೆಳಗ್ಗೆ ಆದ ತಕ್ಷಣ ಬೈಯೋದ್ರಿಂದನೇ ಸ್ಟಾರ್ಟು, ದಿನ ಬೈಯೋದ್ರಿಂದನೇ ಮುಗೀತದೆ. ಸುಮ್ಮನೆ ಇಲ್ಲಿ ಅದ್ರಾಗ ನಮ್ಮ ಅತ್ತಿ ಅಂತರೂ ಯಪ್ಪ, ಈ ಅತ್ತಿ ಅಂತಕ್ಕೆ ಎಲ್ಲಿ ನೋಡೇ ಇಲ್ಲ ನಾನಂತೂ. ದೋಸೆ ಹಾಕ್ಕೊಡ್ತೀನಿ, ತಿಂದ್ರೆ ತಿನ್ನಲಿ ಬಿಟ್ರೆ ಬಿಡಲಿ, ನನಗೇನೈತಿ. ಇನ್ನೂ ಯಾರಿಗೆ ಗೊತ್ತು. ರೊಟ್ಟಿ ಗಿಟ್ಟಿ ಮಾಡೋದು ನಾನಂತರ ಮಾಡಲ್ಲ. ಯಾರೈತಿ ತಗೋರಿ ನಾಷ್ಟ. ಇಷ್ಟ ಏನಾಗಲ್ಲ ನಮಗ. ನನಗ ದೋಸೆ ಅವು ಏನು ಆಯ್ಕೆ ಬರಲ್ಲ, ಇಡ್ಲಿ ಅಂಥವೆಲ್ಲ ಆಯ್ಕೆ ಬರಲ್ಲ ನಮಗ. ಟಪ ಟಪ ರೊಟ್ಟಿ ಬಡಿದ ಇಷ್ಟ ಕೊಡ್ಬೇಕು ನಮಗೆ, ರೊಟ್ಟಿ ಪಲ್ಯ. ದೋಸೆ ತಿನ್ರಿ, ಬೆಳಗ್ಗೆ ಅದು ಟಿಫನ್ ಮಾಡಬೇಕು ನಾಷ್ಟ. ಆಮೇಲೆ 1 ಗಂಟೆಗೆ ರೊಟ್ಟಿ ಪಲ್ಯ ಊಟ ಕೊಡ್ತಾರಿ. ಈಗ ತಗೊಂಡ್ ಹೋಗಿ ಏನಾಗ್ತದ? ಈ ಸದ್ ರೊಟ್ಟಿ ಮಾಡಲ್ರಿ, ಈಗ ನಾಷ್ಟ ತಿನ್ಬೇಕು ಈಗ ಬೆಳಗ್ಗೆ. ಯಾಕಂತಂದ್ರೆ ಬೆಳಗ್ಗೆ ಅದು ನಾಷ್ಟ ತಿನ್ಬೇಕು, ಮಧ್ಯಾಹ್ನ ಊಟ ಮಾಡ್ಬೇಕು, ರಾತ್ರಿ ಒಂದ್ ಸ್ವಲ್ಪ ಊಟ ಮಾಡೋದಿರ್ತದ್ರಿ. ಮುಂಜಾನೆ ರೊಟ್ಟಿ ತಿಂದ್ರೆ ಮತ್ತೆ ಮಧ್ಯಾಹ್ನ ಊಟ ಏನ್ ಮಾಡೋದ್ರಿ? ನಾವು ಬರೇ ಮುಂಜಾನೆ ಬರೇ ರೊಟ್ಟಿ ಪಲ್ಯ, ಮತ್ತೆ ರಾತ್ರಿನೂ ರೊಟ್ಟಿ ಪಲ್ಯ, ಸಂಜೆನೂ ರೊಟ್ಟಿ ಪಲ್ಯ ತಿಂತೀವಿ. ನಾಷ್ಟ ತಿನ್ನಲ್ಲನ್ರಿ? ಇಲ್ಲ, ನನಗೆ ರೊಟ್ಟಿ ಮಾಡಕ್ ಆಗಲ್ಲ ನೋಡ್ರಿ. ನೀವೇನ್ ಬೇಕಾದ್ ಮಾಡ್ರಿ, ನನಗಂತೂ ರೊಟ್ಟಿ ಬರಲ್ಲ, ನಾ ರೊಟ್ಟಿ ಮಾಡಕ್ಕೂ ಹೋಗಲ್ಲ. ನನಗೆ ದೋಸೆ ಮಾಡೀನಿ, ದೋಸೆ ತಿಂತಿದ್ರೆ ಇಲ್ಲಿಕಂದ್ರೆ ಇಲ್ಲ. ಸಿಟಿ ಸಸಿ ಬೇಡ ಅಂತ ನಾ ಅಂತೀನಿ, ಬರೇ ಸಿಟಿ ಸಸಿನೇ ಮಾಡ್ಕೋತೀನಿ ಅಂತ. ಕೇನ್ ಚಂದಿಲ್ಲ. ನಮ್ಮ ಮಗ ಇಲ್ಲಿ ಬಿಟ್ಟು ಡ್ಯೂಟಿಗೆ ಹೋಗವ, ಈಕೆ ನನಗೆ ಬರೇ ಮುಂಜಾನೆ ದೋಸೆ ಇಡ್ಲಿ ಮಾಡ್ಕೊಡ್ತಾ. ಇಂಥವೆಲ್ಲ ತಿಂದು ನನ್ನ BP ಶುಗರ್ ತರಿಸ್ಬೇಕಂತ. ಏನು ಮಾಡತ್ತೀವಿ ಅವ್ವ? ಏನಿಲ್ವಾ, ಕುತ್ತಿ ನೋಡು. ಹೌದಾ, ಒಂದಿಟ್ಟು ಎಲೆ ಅಡಿಕೆ ಕೊಡ್ಲ ಒಂದಿಟ್ಟು. ಏನ್ ಮಾಡ್ಲಿ ಆಗ್ಯಾವ ಎಲ್ಲ, ಈಗ ತರ್ಸಕತ್ತೀನಿ. ಹೌದಾ, ನಾಷ್ಟ ಆಗೈತೆ ಊಟ? ನಾ ನಾಷ್ಟ ಮಾಡ್ಲಿ ನನ್ನ ಸೊಸೆ ಒಟ್ಟ ದೋಸೆ ಮಾಡ್ಕೊಡ್ತಾಳ. ಒಟ್ಟ ಇಡ್ಲಿ ದೋಸೆ ಆಯಿ ಬರಲ್ ಹೇಳಿನಿ, ಬರೇ ದೋಸೆ ಅಂತ ಅಡಿಕಿ. ಹೌದಾ, ನನ್ನ ದೋಸೆನ ಮುಂಜಾನೆ ರೊಟ್ಲೆ ಎಲ್ಲ ಅಡ್ಗೆ ಮಾಡಿ ಎಲ್ಲ ಚಹಾ ಕೊಟ್ಟು ಹೊಲಕ್ಕೆ ಹೋಗ್ಕೊಂಡ್ಬಿಡುವ ನನ್ನ ಸೊಸಿ. ಅಟ್ಟು ಚಲೋದ ನನ್ನ ಸೊಸಿ. ಬಾರಿ ಬಿಡವ ನನ್ನ ಸೊಸಿ. ಈ ಸೊಸಿ ಅಡಿಗೆ ಮಾಡ್ತಾ ಇಲ್ಲ, ನಿನ್ಗೆ ಹಾಕ್ತಾ ಇಲ್ಲ ಊಟ? ಹೌದಾ, ಅಕ್ಕಿ ಹತ್ರ ತಕ್ಕ ಮಕ್ಕೋತಾಳ. ನಾ ತಿರುಗಿ ಫ್ರೆಶ್ ಆಗಿ ಅಡ್ಗೆ ಗಿಡ್ಗೆ ಎಲ್ಲ ಮಾಡಿ ಇಡ್ಬೇಕವ. ನೀನೇ ಮಾಡ್ತೀಯ? ನಿನ್ನ ಸೊಸಿ ಏನು ಮಾಡಲ್ಲ? ಅದಕ್ಕೆ ಹಳ್ಳಿಯ ಸೊಸಿ ಮಾಡ್ಕೋಬೇಕನ್ನ ಮಾಡಿಸ್ಬೇಕಿನ್ನ. ಸಿಟನ್ ಸೊಸಿ ಯಾರು ಏನು ಇಲ್ಲ. ಹಳ್ಳಿಯ ಸೊಸಿ ಎಲ್ಲರೂ ಅಲ್ಲಿ ಮನ್ಯಾಗೆಲ್ಲ ದುಡಿದು ಕಿಶಿಂತರ ಬರ್ತಾರೆ. ಇಲ್ಲೆಲ್ಲ ನನಗೆಲ್ಲ ಚಂದ ಎಲ್ಲ ನೋಡ್ಕೋತಾರೆ. ಹಳ್ಳಿಯ ಅಂತಾರೆ, ಏನು ಬಂದರು ಈ ಬರ್ರಿ ಏನಲ್ಲ ಏನಲ್ಲ, ಇವ್ರ್ಯಾಕೆ ಬಂದರು ಅಂತಾರೆ. ಅದೇ ಹಳ್ಳಿಯ ಸೊಸೆಯರು ಬರ್ರಿ ಬಂದ್ರಿ ಇದು ಮಾಡಿದ್ರಿ ಚಾ ಎಲ್ಲ ಹಾಕೊಡ್ತಾರೆ. ಸಿಟನ್ ಸೊಸೆಯರು ಏನೂ ಇರಲ್ಲ, ಅವ್ರಿಗೆ ಏನು ಬುದ್ಧಿ. ಸಿಟನ್ ಸೊಸೆಯರು ಬರೀ ಮೇಕಪ್ ಆಗಬೇಕು, ಅದು ಇದು ಆಗಬೇಕಿಲ್ಲ, ಬರೀ ಮೇಕಪ್ ಬರೀ ಇಷ್ಟೆಲ್ಲ ಪಿಷ್ಟೆಲ್ಲ ಅನ್ಕೊತ್ಕೊಂಡಿರ್ಬೇಕಿಲ್ಲವ. ಹಳ್ಳಿಯ ಸೊಸೆಯರು ಬರೇ ಅಡುಗೆ ಮಾಡಿ ಆಯ್ತು, ಅವ್ರು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಹೊಳೆ ಸಂಜೆ ಬಂದು ಬಿಸಿ ರೊಟ್ಟಿ ಹಾಕ್ತಾರೆ. ಸಿಟನ್ ಸೊಸೆಯರು ಚಂತರ ಬರೀ ಚಂತನ ಫೋನ್ ಕೆಡಿಸಿಡೋದು ಬರೀ ಫೋನ್ದಾಗೆ. ಹಳ್ಳಿ ಸೊಸೆಯರಾಗ ಮಾಡೋದಿಲ್ಲ, ಗೊತ್ತೇನು? ಅಲ್ಲೇವ್ವ, ನನ್ನ ಮಗ ಹೇಳ್ತೇನೆ ಸಿಟನ್ ಸಸಿ ಬೇಡ ಅಂದ್ರೆ ಸಿಟನ್ ಸಸಿನೇ ಮಾಡ್ಕೊಂಡು ಬಂದಾನ. ಹಳೆ ಸಸಿ ಮಾಡ್ಕೊಂಡಿನಿ ಅಂದ್ರೂ ಮಾಡ್ಕೊಂಡಿಲ್ಲ. ಈಕೆ ಚಂದ ದೊಳತೆ ಮಾಡ್ಕೊಂಡಾನ. ಆಯ್ತು ನೋಡುವ, ಸಿಟನ್ ಸಸಿ ಮಾಡ್ಕೊಂಡು ಆಯ್ತು. ಯಾಕೇನು ಮಾಡೋದು ಹಾಕೋದಿಲ್ಲ, ನೀನೇ ಮಾಡೋದು ನೋಡುವ. ನಿಂದೆ ಹಣೆ ಬರ ಚಲೋ ಐತಿ. ಬರೀ ನೀನೇ ಸಸಿ ಮನೆಗಂಡು ಸಸಿ ಕುಂಡ್ರಿಸ್ತೀನಿ, ನೀನೇ ಮಾಡಿ ಹಾಕ್ತೀನಿ ನೋಡು. ಆಕೆ ಎಲ್ಲಿ ಹೊರಗೆ ಕಳ್ಸಲ್ಲ, ಏನೋ ಕಳ್ಸಲ್ಲ. ಬರೀ ಮನೆಗಂಡು ಆರಾಮ್ ಕುಂಡ್ರದು ತಿನ್ನೋದು ಅಷ್ಟೇ ಮಾಡ್ತಾರೆ ನೋಡು ಸಿಟನ್ ಸಸ್ಯರು. ಮತ್ತೇನು ಅನ್ಕೊಂಡಿದ್ದೆ. ಈಕೆ ಬಿಸಿ ಬಿಸಿ ರೊಟ್ಟಿ ತಿನ್ನಗನ್ಸತೈತಿಕೇನು
ಬಿಸಿ ರೊಟ್ಟಿನೇ ಮಾಡಕ್ ಬರ ನಾನೇ ಕಲಿಸ್ತೀನಿ ನಾಳಿಂದ. ಏನು ಚಪಾತಿ ರೊಟ್ಟಿ ಎಲ್ಲ ಮಾಡೋದು ಕಲಸು. ಇಲ್ಲಿ ತಾರಮಣಿ ಕಳಿಸ್ಬಿಡು ಅವ್ರಿಗೆ. ಏನು ಚಂದಕ್ಕ ರೊಟ್ಟಿ ಕಲಸು, ರೊಟ್ಟಿ ಮಾಡೋದು ಕಲಸು, ಚಪಾತಿ ಮಾಡೋದು ಕಲಸು, ಎಲ್ಲ ಕಲಸಕ್ಕಿ. ಬರೀ ನೀನೇ ಮಾಡಿದೆ ಹೆಂಗೆ? ಆಕೆ ಯಾವ ಕಲ್ಕೋತ? ಏನವ ಈಕಿ ಬರೇ ನನಗೆ ಹೊಡೆದು ಹಾಕ್ತಾಳ ಮನಿದಿಂತ್ರ. ಹಂಗಂದ್ರೆ ಹೆಂಗೆ ಹೊಡಿದು ಬಿಡುದು ನಡೆದಿಲ್ಲ ಹೇಳಮ್ಮ. ನಮ್ಮ ಊರಾಗ ಹಂಗೇನೋ ಇಲ್ಲ ಹೇಳಕಿ. ಹಂಗೂ ಹೇಳಿನ ಎಲ್ಲಾನು ಹೇಳಿನಕ್ಕೆ ಬುದ್ಧಿನೂ ಕಳಿಸ್ತೀನಿ. ಮತ್ತೆ ಹೆಂಗವ ಅಡಿಗೆ ರೊಟ್ಟಿ ಚಪಾತಿ ಎಲ್ಲ ಕಲಸಕ್ಕಿಗೆ ನಾ ನಿನಗೂ ಮಾಡಿ ಹಾಕ್ಲಿಲ್ಲ. ನೀವು ಒಬ್ಬಾಕಿ ಮಾಡಿದ್ರೆ ಹೆಂಗೆ ಹೇಳು? ಹೇಳಿನಕ ಸಾಕಾಗ್ತದವ ನನಗೆ. ಹೇಳತ್ತೀನವ ನನಗೆ ಸಾಕಾಗ ಸ್ವಲ್ಪ ನೀರು ತಂದು ಕೊಡತ್ತೇಳಿ ಅಷ್ಟು ಮಾಡೋದಿಲ್ಲ. ಆಯ್ತು ಹೊಕ್ಕಿನವ ಬಾಗಲ ಹಂಗೆ ಬಿಟ್ಟು ಬಂದಿ. ನೀನು ಬಲ್ಲಿ ಎಲೆ ಅಡಿಕೆ ಇಸ್ಕೊಂಬರಕ್ಕೆ ಬಂದಿದ್ದೆ. ಹೊಕ್ಕಿನವ ಏನು? ಹ್ಞೂ ಆಯ್ತು ಹೋಗಿ ಬರುವ. ಏನು ವಯಸ್ಸಿ ಅವ್ರ ಸಸಿ ಅದಾಗ ನೋಡು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತಾರತ್ತ. ನನ್ನ ಸಸಿ ಏನು ಬಿಸಿ ಬಿಸಿ ರೊಟ್ಟಿ ಮಾಡೇ ಕೊಡೋದಿಲ್ಲ, ಬರೀ ನನಗೆ ಹೊಡಿದು ಮನೆ ಬಿಟ್ಟು ಹೊರಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ.